ಕಾಂತಾರದ ಕುರಿತು ಒಂದು ಸಣ್ಣ ವರ್ಣನೆ ಕೊಡೋದಾದ್ರೆ. ಕಾಂತಾರ ನನ್ನ ಪ್ರಕಾರ ಅದೊಂದು ಬೇರೆ ಲೋಕ. ಅದು ಋಷಭನವರ ಬೇರೆ ರೀತಿ ಥಿಂಕಿಂಗ್ ಅದು. ಈ ಸರಿ ಅಂತೂ ತುಂಬಾ ಕಾಂತಾರ ಅಂದ್ರೆ ಎಷ್ಟೋ ಜನ ಕೆಲಸ ಕೊಟ್ಟಿದೆ. ಈ ಸರಿ ಅಂತೂ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಕಾಂತಾರದ ಸೆಟ್ ಅಲ್ಲಿ ರಿಷಬ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಆ ವೈಬ್ ಹೇಗಿತ್ತು ಸರ್? ಅದೊಂದು ಎನರ್ಜಿ ಪ್ಯಾಕೇಜ್ ಅದು. ಅವ್ರ ಥರ ನಮ್ಗೆ ಆಗಲ್ಲ. ಈ ಸಕ್ಸಸ್ ನನಗೆ ಏನಕ್ಕೆ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ದಿವಸ ದೈವದೊಂದು ಚಾಕರಿ ಮಾಡಿದ್ದೀನಿ, ಅಂದ್ರೆ ಕೆಲಸ ಮಾಡಿದ್ದೀನಿ. ಅಷ್ಟು ಸಿನಿಮಾ ಸೀರಿಯಲ್ಗಳು ಬಂದರೂ ಕೂಡ ನಾನು ಬಿಡದೆ ನೀನೇ ಇದೆಯಾ ನಿನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಆ ಕ್ಯಾರೆಕ್ಟರ್ನ ಮಾಡಿದವನು. ಅಂತರ ಟೈಮಲ್ಲಿ ನೋಡಿದ್ರೆ ನನ್ನ ಕುತ್ತಿಗೆನಲ್ಲಿ ಒಂದು ಇದಿರುತ್ತೆ, ಪಾಯ್ತ ಥರ. ಅದರಲ್ಲಿ ಪಂಜುರ್ಲಿದೆ ಪ್ರಸಾದ ಇದ್ದಿತ್ತು. ಕಾಂತಾರ ಚಾಪ್ಟರ್ 1 ಅಂತ ತಗೊಂಡಾಗ ಒಂದಷ್ಟು ನೆಗೆಟಿವಿಟಿಗಳು. ಅದೇ ಹೇಳಿದ್ನಲ್ಲ, 100 ಒಳ್ಳೇದು ಮಾಡಕ್ ಹೋದಾಗ 10 ತಪ್ಪು ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ, ನಮ್ಮಿಂದ ಆಗಿಲ್ಲ ಅಂದ್ರೂ ಕೂಡ. ಇದು ಅಂತ ಹೇಗೆ ಅಂತ ಹೇಳಿದ್ರೆ ಧರ್ಮ ಸಂಕಟ. ನಂಬಿಕೆ ಬೆಳೆಸ್ತಾ ಇದ್ದಾರೆ, ಅದು ಖುಷಿ ನಮಗೆ. ನಂಬ್ತಾ ಇದ್ದಾರೆ. ಕೆಲವರು ಹಾಳು ಮಾಡ್ತಾ ಇದ್ದಾರೆ, ಈ ವೇಷವನ್ನ ರೋಡಲ್ಲೆಲ್ಲ ಹಾಕಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಬೇಕಂತ ಹೇಳೋದೆಲ್ಲ ಹೇಳಾಗಿದೆ. ನೆನ್ಪು ಬರ್ತಾ ಇತ್ತು ಸಿನಿಮಾದ್ದು. ಯಾವ್ದಾದ್ರು ಕಾಲ್ ಬಂದ್ರೆ, ಯಾವ್ದೊಂದು ಡೈರೆಕ್ಟರ್ದೆಲ್ಲ ಫೋನ್ ಬಂದ್ರೆ ನಂಗೆ ಖುಷಿ ಆಗೋದು. ಅವ್ರು ಬಂದು ಬಟ್ ಅವರು ಸುಮ್ಮನೆ ಏನಕ್ಕೊಂದು ಮಾಡಿರ್ತಾರೆ, ಏನೋ ಒಂದು ಕೇಳಕ್ಕೆ, ಇಲ್ಲಾಂದ್ರೆ ಯಾರ್ದೋ ನಂಬರ್ ಕೇಳಕ್ಕೆ. ಸ್ಯಾಟರ್ಡೆ ಬಿಟ್ಟು ಸಂಡೇ ಬಿಟ್ಟು ಮಂಡೇ ಬೆಳಿಗ್ಗೆ ಹೋಗ್ತೀವಿ ಜಾಬ್ಗೆ, ಯಾರು ಇಲ್ಲ. 4 ಜನ ನಾವು ಎಕ್ಸಿಕ್ಯೂಟಿವ್ಸ್ ಮಾತ್ರ ಉಳಿದಿದ್ದೀವಿ. ನಮ್ಗೆ 4 ಜನಕ್ಕೂ ಪೇಮೆಂಟ್ ಇಲ್ಲ. 2 ತಿಂಗಳಿಂದ ಪೇಮೆಂಟ್ ಕೊಟ್ಟರೆ ನಾವು ನಮ್ಮ ಹತ್ರ ಇದ್ದಿದ್ದು ಲ್ಯಾಪ್ಟಾಪ್ನ ಮಾರಿ 4 ಜನ ಶೇರ್ ಮಾಡ್ಕೊಂಡು. ಕೆಳಗೆ ಬಿದ್ದವ್ರನ್ನ ಜಾಸ್ತಿ ತುಳಿಯೋರು ಇರ್ತಾರೆ, ಮೇಲೆ ಹತ್ತವ್ರನ್ನ ಇಳಿಯೋದು ಜಸ್ಟ್ ಜನ ಇದ್ರು ಕೂಡ ಕೆಳಗೆ ಬಿದ್ದವ್ರನ್ನ ತುಳಿಯೋಕೆ ತುಂಬಾ ಜನ ಇರ್ತಾರೆ. ಕೆಳಗಡೆ ಸಿಗ್ತಿರ್ತೀವಲ್ಲ, ಜಾಸ್ತಿ ತುಳಿಯೋರು. ನೆಕ್ಸ್ಟ್ ಇವಾಗ 27 ಫೆಬ್ರವರಿ 27 ಬಿಡ್ದಿದ್ದ ಕಮಲ ಅಂತ ರಿಲೀಸ್ ಆಗ್ತಿದೆ. ಅದರಲ್ಲಿ ಕಮಲ ಕೋಣ ಓಡಿಸಿದ್ದೀನಿ ನಾನು. ಮಾರನೇ ಮೇಲೆ ಹುಲಿವೇಷ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಯಕ್ಷಗಾನದಲ್ಲಿ ಗುಳಿಗಂದೆ ಪಾತ್ರ ಮಾಡಿದ್ದೆ ನಾನು. ಕೋಲದ್ದು ಬಂದರೆ ನಮಗೆ ಕಾಂತಾರದ ಇದಾಗಿದೆ. ಸೊ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ. ಅಂದರೆ ಎಲ್ಲೂ ಮಾಡಿದ್ನಲ್ಲ ನಾನು.